ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಏಕಾದಶಿಯ ಪುಣ್ಯ ದಿನದಂದು ನಡೆದ ಕಾರ್ಯಕ್ರಮದಲ್ಲಿ ಜಗದ್ಗುರು ಶಂಕರಾಚಾರ್ಯರ ಕುರಿತು ನಿಂದನೆ ಮಾಡಿರುವ ಮಹಿಳೆಯು ಕ್ಷಮೆ ಯಾಚಿಸಿದ್ದಾರೆ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಏಕಾದಶಿಯ ಪುಣ್ಯ ದಿನದಂದು ನಡೆದ ಕಾರ್ಯಕ್ರಮದಲ್ಲಿ ಮಹಿಳೆಯರು ಜಗದ್ಗುರು ಶಂಕರಾಚಾರ್ಯರ ಕುರಿತು ನಿಂದನೆ ಮಾಡಿರುವ ಘಟನೆ ಬೆಳಕಿಗೆ ಬಂದಿತ್ತು. ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿತ್ತು. ಘಟನೆಯನ್ನು ಶಂಕರಾಚಾರ್ಯರ ಸಿದ್ಧಾಂತವನ್ನು ಪ್ರತಿಪಾದಿಸುವವರು ಹಾಗೂ ಹಿಂದೂ ಪರ ಹೋರಾಟಗಾರರು ಖಂಡಿಸಿದ್ದು ಕ್ಷಮೆ ಯಾಚನೆಗೆ ಆಗ್ರಹಿಸಲಾಗಿತ್ತು. ಈ ಹಿನ್ನೆಲೆ ಕಾರ್ಯಕ್ರಮ ನಡೆಸಿಕೊಟ್ಟ ಮಹಿಳೆಯರು ಕ್ಷಮೆ ಯಾಚಿಸಿದ್ದು, ನಾವು ಉದ್ದೇಶಪೂರ್ವಕವಾಗಿ ನಿಂದನೆ ಮಾಡಿಲ್ಲ, ಬದಲಾಗಿ ನಾವು ಅನುಸರಿಸಿದ ಪುಸ್ತಕದಲ್ಲಿ ಇರುವುದನ್ನು ನಾವು ಓದಿದ್ದೇವೆ ಅಷ್ಟೇ. ಇದರಿಂದ ಮತ್ತೊಂದು ಮತದವರಿಗೆ ಅಥವಾ ಶಂಕರಾಚಾರ್ಯರ ಸಿದ್ಧಾಂತವನ್ನು ಅನುಸರಿಸುವವರಿಗೆ ನೋವಾಗಿದೆ ಎನ್ನುವುದಾದರೆ ನಾವು ಕ್ಷಮೆ ಕೇಳುತ್ತೇವೆ. ಇದು ಯಾವುದೇ ರೀತಿಯ ಉದ್ದೇಶಪೂರ್ವಕವಾದ ನಿಂದನೆಯಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಈ ಕುರಿತು ಪರ್ಯಾಯ ಶಿರೂರು ಮಠ ಸ್ಪಷ್ಟೀಕರಣ ನೀಡಿದ್ದು, ಈ ಅನಪೇಕ್ಷಿತ ಘಟನೆ ಬಗ್ಗೆ ತೀವ್ರ ವಿಷಾದ ವ್ಯಕ್ತಪಡಿಸಿದ್ದಾರೆ ಹಾಗೂ ಘಟನೆ ಕುರಿತು ಖಂಡನೆ ವ್ಯಕ್ತಪಡಿಸಿದ ಬ್ರಾಹ್ಮಣ ಮುಖಂಡರಾದ BS ರಾಘವೇಂದ್ರ ಭಟ್ಟೆಯವರು ಕ್ಷಮೆ ಯಾಚಿಸಿರುವ ಮಹಿಳೆಯನ್ನು ಮತ್ತು ಮಠದ ಸ್ಪಷ್ಟೀಕರಣವನ್ನು ಸ್ವಾಗತಿಸಿದ್ದಾರೆ. ಹಿನ್ನೆಲೆಯನ್ನು ತಿಳಿಯೋಣ. ಹಿಂದೆ ಭೀಮಸೇನನಿಂದ ದುಃಖಿತರಾದ ದೈತ್ಯರು ಮತ್ತೆ ಕಲಿಯುಗದಲ್ಲಿ ಹುಟ್ಟು ಬರಲು ತಮ್ಮ ಸ್ವಭಾವ ತಕ್ಕಂತೆ ನಿರ್ಗುಣನೆಂದು ಪ್ರತಿಪಾದಿಸುತ್ತಾ ಬರುತ್ತಾರೆ. ಮಣಿಮಂತ ಎಂಬ ದೈತ್ಯ ರುದ್ರದೇವರ ವರ ಪಡೆದು ಮುಂದೆ ಶಂಕರ ಎಂಬ ಹೆಸರಿನಿಂದ ಕಲಾಡಿ ಗ್ರಾಮದಲ್ಲಿ ಜನಿಸುತ್ತಾನೆ. ವೇದವ್ಯಾಸರಿಗೆ ವಿರುದ್ಧವಾದ ದುಶಾಸ್ತ್ರಗಳನ್ನು ರಚಿಸಿದ ಆ ಶಂಕರನು ಜಗತ್ತು ಮಿಥ್ಯ, ಭಗವಂತ ಮತ್ತು ಜೀವರಲ್ಲಿ ಭೇದ ಇಲ್ಲ, ಎಲ್ಲರೂ ಒಂದೇ ಎಂದು ದುಶಾಸ್ತ್ರಗಳನ್ನು ರಚಿಸಿ ಸಜ್ಜನರ ಮನಸ್ಸಿನಲ್ಲಿನೂ ಅದನ್ನೇ ಹುಟ್ಟಿಸುತ್ತಾನೆ. ಅದಕ್ಕೆ ಸಜ್ಜನರು ಬ್ರಹ್ಮಪದದಲ್ಲಿ ನಡೆಯುವರು. ಬ್ರಹ್ಮಾದಿ ದೇವತೆಗಳು ಮುಕುಂದನನ್ನು ಮೊರೆಹೋಗಿ ಕೇಳಿಕೊಳ್ಳುತ್ತಾರೆ, ಹಿಂಗೆ ಆದರೆ ಏನಪ್ಪ, ನೀನೇ ಕಾಯಬೇಕು ಅಂತ ಕೇಳಿಕೊಂಡಾಗ ತಮ್ಮ ಪುತ್ರನಾದ ಹನುಮಂತನನ್ನು ಕಲಿಯುಗದಲ್ಲಿ ಮತ್ತೆ ಭೂಲೋಕದಲ್ಲಿ ಕಳಿಸಿಕೊಡುತ್ತಾರೆ. ನಮಸ್ಕಾರ. ನಮಗೆ ಯಾರಿಗೂ ಸಹ ನಿಂದನೆ ಮಾಡಬೇಕು ಎಂಬ ಭಾವನೆ ಸರ್ವತಃ ನಮಗಿರಲಿಲ್ಲ. ನಾವು ರೆಫರ್ ಮಾಡಿದ ಸುಮಧ್ವಿಜಯ ಸಾರಸಂಗ್ರಹದಲ್ಲಿ ನೋಡಿಕೊಂಡು ಹೇಳಿದ್ದು ಅಷ್ಟೇ ಹೊರತು ಯಾರಿಗೂ ನಿಂದನೆ ಮಾಡಬೇಕು ಅನ್ನೋ ಆ ಉದ್ದೇಶ ಸರ್ವತಃ ಇರಲಿಲ್ಲ. ಯಾರೂ ಮಧ್ವ ಮಠದವರು ಸಹ ನಮಗೆ ಇದನ್ನು ಹೇಳಿಕೊಟ್ಟಿಲ್ಲ. ನಾವೇ ಪುಸ್ತಕ ನೋಡಿಕೊಂಡು ಹೇಳಿದ್ದು ಹೊರತು ಯಾರೂ ನಮಗೆ ಈ ವಿಷಯವನ್ನು ಹೇಳಿದ್ದಲ್ಲ. ನಮ್ಮಿಂದ ಬೇರೆ ಮಠದವರಿಗೆ ನೋವಾಗಿತ್ತಂದರೆ ಅದು ಕ್ಷಮೆಯನ್ನು ಕೇಳುತ್ತೇನೆ. ಯಾವುದೇ ಉಡುಪಿ ಮಠ ಅಥವಾ ಶಿರೂರು ಮಠ, ಯಾವುದೇ ಮಠ ಇದಕ್ಕೆ ಸಂಬಂಧಪಟ್ಟಿದವರಲ್ಲ. ಕೇವಲ ಪುಸ್ತಕವನ್ನು ನಾವು ನೋಡಿಕೊಂಡು ಹೇಳಿದ್ದು ಅಷ್ಟೇ ಹೊರತು ಇದರಲ್ಲಿ ಯಾರಿಗಾದರೂ ಬಹಳ ತೊಂದರೆ ಆಗಿದ್ದರೆ, ನಮ್ಮಿಂದ ಮಠದವರಿಗೆ ಬಹಳ ತೊಂದರೆ ಆಗಿದ್ದರೆ ನಮ್ಮ ಕ್ಷಮೆಯನ್ನು ಕೇಳುತ್ತೇನೆ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕರ ಭಗವತ್ಪಾದಾಚಾರ್ಯರ ಪಾದಾರವಿಂದಕ್ಕೆ ಸಾಷ್ಟಾಂಗ ನಮಸ್ಕರಿಸುತ್ತಾ, ನಾನು BS ರಾಘವೇಂದ್ರ ಭಟ್, ಹಿಂದೂ ಬ್ರಾಹ್ಮಣರಲ್ಲಿ ಸ್ಮಾರಕ. ನಾನು ಮೊದಲಿಗೆ ಹಿಂದೂ ಅಂತ ನಾನು ಇವತ್ತು ಹೇಳಬೇಕಾದ್ರೆ, ಆದಿಶಂಕರಾಚಾರ್ಯರ ಅವತಾರ ಆಗದೇ ಹೋಗಿದ್ರೆ 1200 ವರ್ಷಗಳ ಹಿಂದೆ ನಾನೊಬ್ಬ ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೆ ಭರತ ಭೂಮಿಯಲ್ಲಿ ಆಗ್ತಿರಲಿಲ್ಲ. ಕಾರಣ, ಅಂದಿನ ಬೌದ್ಧ ಧರ್ಮದ ಪ್ರಭಾವ ಹಿಂದೂ ಧರ್ಮದ ನಾಶದತ್ತ ಕೊಂಡೊಯ್ತಾ ಇತ್ತು. ಆ ಸಂದರ್ಭದಲ್ಲಿ ಸಾಕ್ಷಾತ್ ಪರಶಿವನ ಅವತಾರ ಪುರುಷರಾಗಿ ಜನ್ಮವೆತ್ತಿದರು. ಸಾಕ್ಷಾತ್ ಪರಶಿವನ ಅವತಾರದ ಜನ್ಮಕ್ಕೆ ಜನ್ಮ ಕೊಟ್ಟಂತಹ ತಾಯಿ ಆರ್ಯಾಂಬೆಯ ಪಾದಾರವಿಂದಕ್ಕೆ ಸಾಷ್ಟಾಂಗ ನಮಸ್ಕರಿಸುತ್ತಾ, ಕಳೆದ 1-2 ದಿನದಲ್ಲಿ ಬಹಳ ನೋವು ಉಂಟುವಾಗುವಂತಹ ಒಂದು ವಿಡಿಯೋ ವಾಟ್ಸಪ್ ಮತ್ತು ಫೇಸ್ಬುಕ್ಗಳಲ್ಲಿ ಬಂದಿದೆ. ತಾವೆಲ್ಲರೂ ಗಮನಿಸಿದ್ದೀರಿ. 11ನೇ ತಾರೀಕು, ಜುಲೈ 11ನೇ ತಾರೀಕು ಉಡುಪಿಯ ರಾಜಾಂಗಣ ಅಂದರೆ ಶ್ರೀಮಠದ ಉಡುಪಿಯ ಮಠದ ರಾಜಾಂಗಣದಲ್ಲಿ ನಡೆದಂತಹ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಒಂದು ತುಣುಕು ವ್ಯಾಟ್ಸಪ್ನಲ್ಲಿ ಬಂತು. ಅಂದರೆ ಅದೊಂದು ಹರಿಕತೆಯ ಸಂದರ್ಭದಲ್ಲಿ ಆದಿಶಂಕರಾಚಾರ್ಯರನ್ನು ಬಹಳ ಅಸಂವಿಧಾನಿಕ ಪದವನ್ನು ಬಳಸಿ, ಯಾಕೆಂದರೆ ಅವರು ಬಳಸಿದಂತಹ ಶಬ್ದಕೋಶವನ್ನು ನಾನು ಖಂಡಿತ ಎಂದೂ ಸಹ ಆದಿಶಂಕರರಿಗೆ ಬಳಸಲಾರೆ. ಆದ್ದರಿಂದ ಅಸಂವಿಧಾನಿಕ ಶಬ್ದವನ್ನು ಬಳಸಿ
ಆದಿಶಂಕರಾಚಾರ್ಯರನ್ನ ನಿಂದಿಸಿದ್ರು. ಇದು ಆದಿಶಂಕರನ ನಿಂದಿಸಿದ್ದು ಇಡೀ ಹಿಂದೂ ಸಮಾಜಕ್ಕೆ ಅವರವರ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಹ ವಿಚಾರವಾಗಿತ್ತು. ಇದನ್ನು ಖಂಡಿತವಾಗಿ ನಾವು ನ್ಯಾಯಾಲಯದ ಮೊರೆ ಹೋಗಿ ಕಾನೂನಿನ ಹೋರಾಟಕ್ಕೂ ಸಹ ನಾವು ಸಿದ್ಧರಾಗಿದ್ವಿ. ಆ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಿದ್ದು, ಇದು ಉಡುಪಿಯ ರಾಜಾಂಗಣದಲ್ಲಿ ಆದಂಥ ಕಾರ್ಯಕ್ರಮ. ನಾವು ಉಡುಪಿ ಈಗಿನ ಶಿರೂರು ಮಠದ ಅಧಿಕಾರಿಗಳ ವರ್ಗವನ್ನು ಮಾತಾಡೋಣ ಅಂಥೇಳಿ ನಾನೇ ಖುದ್ದಾಗಿ ಶ್ರೀಮಠದ ದಿವಾನರಾದಂತಹ ವೇದಮೂರ್ತಿ ಶ್ರೀ ಉದಯ್ ಕುಮಾರ ಸರಳತ್ತಾಯಿ ಅವರನ್ನ ಇಂದು ಬೆಳಗ್ಗೆ ಮಾತನಾಡಿಸಿದೆ. ಬಹಳ ಉತ್ತಮ ರೀತಿಯಲ್ಲಿ ಅವರು ಸ್ಪಂದಿಸಿ ಖಂಡಿತವಾಗಿ ನಡೆದಂಥ ಘಟನೆಗೆ ಶ್ರೀಮಠ ವಿಷಾದವನ್ನು ವ್ಯಕ್ತಪಡಿಸುತ್ತದೆ. ವಿಷಾದ ವ್ಯಕ್ತಪಡಿಸಿದಂಥ ಪತ್ರವನ್ನು ಸಹ ಅವರು ಪತ್ರಿಕಾ ಪ್ರಕಟಣೆಗೆ ಬಿಡುಗಡೆ ಮಾಡಿದರು. ನಂತರದಲ್ಲಿ ಅವರು ನಂತರ ಮಾತಾಡುವಾಗ ಒಂದು ಘಟನೆಯನ್ನು ಹೇಳಿದ್ರು. ಈ ಘಟನೆ ಹೇಗಾಯಿತು ಅಂಥೇಳಿ, ಉತ್ತರ ಕರ್ನಾಟಕ ಭಾಗದ ಬೆಳಗಾವಿ ಭಾಗದ ಒಂದು ಹರಿಕಥೆಯ ತಂಡ ಶ್ರೀಮಠದ ಜಾಗದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಾಗಿ ಬೇಡಿಕೆ ಇಟ್ಟು ಅವಕಾಶವನ್ನು 1 ಗಂಟೆ ಪಡ್ಕೊಂಡಿದ್ರಂತೆ. ಅಲ್ಲಿ ಭಕ್ತ ಪ್ರಹ್ಲಾದ ಅನ್ನುವಂಥ ಹರಿಕಥೆಯನ್ನು ಆಡ್ತೇವೆ ಅಂತ ಹೇಳಿ ಅವರು ಪರ್ಮಿಷನ್ ತಗೊಂಡು ಆ ಭಕ್ತ ಪ್ರಹ್ಲಾದ ಹರಿಕಥೆಯ ಮಧ್ಯದಲ್ಲಿ ಆದಿಶಂಕರರನ್ನು ನಿಂದನೆ ಮಾಡುವಂಥ ಒಂದು ಕೆಲಸ ಅಲ್ಲಿ ನಡೆದಿತ್ತು. ಅದು ಮಠದ ಗಮನಕ್ಕೆ ಬಾರದೇ ನಡೆದಿದೆ. ಆದರೂ ನಾವು ಶ್ರೀಮಠದ ಪರವಾಗಿ ವಿಷಾದವನ್ನು ವ್ಯಕ್ತಪಡಿಸಿ ಯಾರು ಹರಿಕಥೆಯಲ್ಲಿ ಪಾಲ್ಗೊಂಡಿದ್ರು ಅವರಿಂದ ಕ್ಷಮಾಪಣಾ ವಿಡಿಯೋವನ್ನು ಕಳಿಸ್ಕೊಡ್ತೇವೆ ಅಂತ ಹೇಳಿದರು. ಇವತ್ತು ಆ ಕ್ಷಮಾಪಣಾ ವಿಡಿಯೋವನ್ನು ಯಾರು ಹರಿಕಥೆಯಲ್ಲಿ ಅಂಕಿತಾ ನಾಯಕ್ ಮತ್ತು ಗೌರಿ ಪಾಂಡುರಂಗಿ ಅಂತ 2 ಮಹಿಳೆಯರು ಅಲ್ಲಿ ಈ ಒಂದು ಹರಿಕಥೆಯಲ್ಲಿ ಪಾಲ್ಗೊಂಡಿದ್ದರು, ಅವರು ವಿಷಾದ ವ್ಯಕ್ತಪಡಿಸಿ ಕ್ಷಮೆಯನ್ನು ಕೋರಿ ವಿಡಿಯೋವನ್ನು ಕಳಿಸ್ಕೊಟ್ಟಿದ್ದಾರೆ. ಅದನ್ನು ನಾನು ಈ ಒಂದು ವಿಡಿಯೋದ ಜೊತೆಯಲ್ಲಿ ಮಾಧ್ಯಮ ಮಿತ್ರರಿಗೆ ಕಳಿಸ್ಕೊಡ್ತಾ ಇದ್ದೇನೆ. ಒಟ್ಟಾರೆಯಾಗಿ ಬಹಳ ಒಂದು ನೋವಿನ ಸಂಗತಿ. ಒಂದು ಹಂತದಲ್ಲಿ ಇದು ಮುಕ್ತಾಯವಾಗಿದೆ ಅಂತ ತಿಳ್ಕೊಳ್ಳೋಣ. ಆದರೆ ನಾನು ಎಲ್ಲ ಹಿಂದೂಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ತ್ರಿಮತಸ್ಥ ಬ್ರಾಹ್ಮಣರಲ್ಲಿ ಎಲ್ಲರಲ್ಲೂ ನಾನು ವಿನಂತಿ ಮಾಡೋದು ಅಂತಂದರೆ, ನಾವ್ಯಾರೂ ಸಹ ಆಚಾರ್ಯತ್ರಯರ ವಿಚಾರಧಾರೆಯನ್ನು ಇಟ್ಕೊಂಡು ಅವರನ್ನು ನಿಂದಿಸೋದು ಇವತ್ತಿನ ಸಮಾಜದ ಬೆಳವಣಿಗೆಯಲ್ಲಿ ಉತ್ತಮತರವಾದ ವಿಚಾರ ಅಲ್ಲ. ಆಚಾರ್ಯತ್ರಯರು ಎಲ್ಲರೂ ಸಹ ಅವರವರ ಕಾಲಘಟ್ಟದಲ್ಲಿ ಹಿಂದೂ ಸಮಾಜಕ್ಕೆ ಅವರದೇ ಆದಂಥ ದೊಡ್ಡ ಕೊಡುಗೆಯನ್ನು ಕೊಟ್ಟೋಗಿದ್ದಾರೆ. ಅವರ ಕೊಡುಗೆಯಿಂದ ನಾವೆಲ್ಲರೂ ಸಹ ಹಿಂದೂಗಳು ಅಂಥೇಳಿ ನಾವು ಬಾಳ್ತಾ ಇದ್ದೇವೆ ಈ ಭರತ ಭೂಮಿಯಲ್ಲಿ. ಅದರಿಂದ ಇಡೀ ಹಿಂದೂ ಸಮಾಜಕ್ಕೆ ಮಾದರಿಯಾಗಿರಬೇಕಾಗಿರೋರು ಬ್ರಾಹ್ಮಣ ಸಮಾಜ. ಹಾಗಿರುವಾಗ ಬ್ರಾಹ್ಮಣರಲ್ಲೇ ನಾವು ಒಂದು ಈ ರೀತಿಯಾದಂತಹ ಒಂದು ಕ್ಷುಲ್ಲಕ ಮನಸ್ಥಿತಿಯನ್ನು ಇಟ್ಕೊಂಡು ಒಬ್ಬರನ್ನೊಬ್ಬರನ್ನು ನಿಂದನೆ ಮಾಡೋದು ಸಮಾಜಕ್ಕೆ ಆರೋಗ್ಯಕರವಾದ ಬೆಳವಣಿಗೆ ಅಲ್ಲ ಅಂತ ನಾನು ಈ ಮುಖಾಂತರ ತಿಳಿಯಪಡಿಸ್ತಾ ಇದ್ದೇನೆ. ಹಾಗೆ ಇನ್ನೊಂದು ಸಣ್ಣ ಎಚ್ಚರಿಕೆಯನ್ನು ಸಹ ಕೊಡ್ತಾ ಇದ್ದೇನೆ. ಎಚ್ಚರಿಕೆ ಅಂದರೆ ಬೇರೆ ಏನೂ ಅಲ್ಲ, ಈ ರೀತಿಯ ಘಟನೆ ಮತ್ತಾರೂ ಮಾಡೋದು ಬೇಡ ದಯವಿಟ್ಟು. ಇನ್ನು ಈ ರೀತಿಯಾದಂತಹ ಘಟನೆಗಳು ಆದಿಶಂಕರಾಚಾರ್ಯರ ನಿಂದನೆಯಲ್ಲಾಗಲಿ ಅಥವಾ ಮಧ್ವಾಚಾರ್ಯರ ನಿಂದನೆಯಲ್ಲಾಗಲಿ ಅದನ್ನು ನಾನು ಖಂಡಿಸ್ತಾ ಇದ್ದೇನೆ. ಈ ರೀತಿ ಘಟನೆ ಮತ್ತೆ ಯಾರಿಂದನಾರು ಪುನರಾವರ್ತನೆ ಆದರೆ ಖಂಡಿತವಾಗಿ ನಾನು ಕಾನೂನಿನ ಹೋರಾಟದಲ್ಲಿ ತೊಡಗಿಸ್ಕೊಳ್ತೇನೆ ಅಂತ ಹೇಳ್ತಾ ಶಿರೂರು ಮಠದ ಗುರುಗಳಲ್ಲಿ ನಮಸ್ಕರಿಸುತ್ತಾ, ಅಲ್ಲಿಯ ದಿವಾನರು ನಮಗೆ ಸಹಕರಿಸಿ ವಿಷಾದ ವ್ಯಕ್ತಪಡಿಸಿ ಅವರ ಪತ್ರವನ್ನು ನಮಗೆ ಕಳಿಸಿಕೊಟ್ಟಿದ್ದಾರೆ. ನನಗೆ ಒಂದು ಘಟನೆ ನೆನಪಾಗ್ತದೆ. ಶಿರೂರು ಮಠದ ಪರ್ಯಾಯದ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಆಹ್ವಾನವನ್ನು ಕೊಟ್ಟು ತ್ರಿಮತಸ್ಥರನ್ನು ಒಟ್ಟುಗೂಡಿಸಿ ಎಲ್ಲ ಹಿಂದೂ ಸಮಾಜವನ್ನು ಒಟ್ಟುಗೂಡಿಸಿ ಅಲ್ಲಿ ಪರ್ಯಾಯದ ಒಂದು ಕಾರ್ಯಕ್ರಮ ಜರುಗಿತ್ತು. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಮಂಗಳೂರು ಪ್ರಾಂತ್ಯದ ಎಲ್ಲ ಪದಾಧಿಕಾರಿಗಳು ಮಠದ ಜೊತೆಯಲ್ಲಿ ಕೈ ಜೋಡಿಸಿ ಪರ್ಯಾಯದ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಹ ನಾವು ಅಲ್ಲಿ ಸೇವೆಯನ್ನು ಮಾಡಿದಂತಹ ಒಂದು ಘಟನೆಯನ್ನು ನೆನಪಿಸ್ತಾ, ಖಂಡಿತವಾಗಿ ಶ್ರೀಮಠ ಮುಂದಿನ ದಿನಗಳಲ್ಲಿ ಮತ್ತು ಹಿಂದೂ ಸಹ ಇಡೀ ಹಿಂದೂ ಸಮಾಜವನ್ನು ಒಟ್ಟಾಗಿ ಕೊಂಡೋಗುವಂತಹ ಪ್ರಯತ್ನ ಪಟ್ಟಿದೆ. ಮುಂದೂ ಸಹ ಅದು ಮುಂದುವರಿಯಲಿ ಅಂತ ಹೇಳ್ತಾ ಉಡುಪಿಯ ಶ್ರೀಕೃಷ್ಣನಲ್ಲಿ ನನ್ನ ನಮಸ್ಕಾರವನ್ನು ಸಮರ್ಪಣೆ ಮಾಡ್ತಾ ಮುಕ್ತಾಯ ಮಾಡ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಮತ್ತೊಮ್ಮೆ ಆಚಾರ್ಯ ಶಂಕರ ಭಗವತ್ಪಾದಾಚಾರ್ಯರಿಗೆ ನನ್ನ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.